ಅವರು ತೀರ್ಕೊಂಡು ಹೋದಾಗ ಆ ಪ್ರದೇಶದಲ್ಲಿ ಸ್ವಲ್ಪ ಹೆಚ್ಚು ಪ್ರತಿಭಟನೆ ಅಥವಾ ಮನಸ್ಸಿನ ಆಕ್ರೋಶ ಆಗ್ತಕ್ಕಂಥ ಸನ್ನಿವೇಶದಲ್ಲಿ ಅಲ್ಲಿ ಕೆಲವೆಲ್ಲ ಸೇರಿ ಶಾಂತಿಯಿಂದ ಸನ್ನಿವೇಶ ಕೈ ಮೀರಿದ ರೀತಿ ಮತ್ತೊಂದು ದುಷ್ಪರಿಣಾಮ ಆಗದ ರೀತಿ ಅಲ್ಲಿ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಪಕ್ಷ ಭೇದ ಮರೆತು ಮಾಡಿದ್ದಾರೆ. ನಾನು ಕೇಳಿದೆ, ಅದರಲ್ಲಿ ಯಾವುದೇ ಪಾರ್ಟಿ ಪ್ರಶ್ನೆ ಇಲ್ಲ. ಪಕ್ಷ ಭೇದ ಮರೆತು ಆ ಹುಡುಗನ ಮೇಲೆ ಆದಂಥ ಏನು ಕೊಲೆ ಇದೆ, ಅಲ್ಲಿ ಗೋವಿಂದದಾಸ್ ಅಂತ ಕಾಲೇಜಲ್ಲಿ ಓದೋ ಹುಡುಗ, ಅವನು ಇನ್ನೂ ವಿದ್ಯಾಭ್ಯಾಸ ಕಂಪ್ಲೀಟ್ ಆಗಿಲ್ಲ. ಆ ವಿದ್ಯಾರ್ಥಿಗಳು ಕೂಡ ನಿಷ್ಪಕ್ಷಪಾತ ತನಿಖೆ ಆಗಬೇಕು, ಅವನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಅವರು ಪೊಲೀಸ್ಗೆ ಹೋಗಿ ಮನವಿ ಮಾಡಿರ್ತಕ್ಕಂಥದ್ದು. ಕಾಲೇಜ್ ಪ್ರಿನ್ಸಿಪಾಲ್ರವರು ಆ ಹುಡುಗನ ಬಗ್ಗೆ ಅವರೇನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದೆಲ್ಲ ತಿಳ್ಕೊಂಡಿದ್ದೇನೆ ನಾನು. ಅದರಿಂದ ಪೊಲೀಸ್ ತನಿಖೆ ನಡೀತಾ ಇದೆ. ಅವರು 3 ಜನ ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರ ಇದರ ಬಗ್ಗೆ ಏನು ಕಾಂಪನ್ಸೇಷನ್ ಕೊಡಬೇಕು ಈ ಎರಡೂ ಕುಟುಂಬಗಳಿಗೆ ಅದನ್ನು ತೀರ್ಮಾನ ಮಾಡಿಲ್ಲ ಅಂತ ಹೇಳಿದರು ನನಗೆ SP ಅವರು. ಈಗ ಈ ಜಿಲ್ಲೆ ಒಳಗೆ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದೊಂದು ವಿಚಾರಣೆ ನಡೆಸೋದಕ್ಕೆ ಒಂದೊಂದು ಆಯೋಗನ ನೇಮಕ ಮಾಡೋಕ್ಕೆ ಹೋಗೋದು ವಿಹಿತ ಅಲ್ಲ. ಸರಿಯಾದಂಥ ಪೊಲೀಸ್ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳು ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಕ್ಕೆ ಸರ್ಕಾರ ಹಸ್ತಕ್ಷೇಪ ಮಾಡದೆ ಬಿಡಬೇಕಷ್ಟೆ. ಈ ಮಂಗಳೂರೇನಾದರೂ ಹಿಂದೆ ಬಿದ್ದಿದ್ರೆ, ಇದು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇದು ಇಂಡಸ್ಟ್ರಿಯಲ್ ಕ್ಯಾಪಿಟಲ್ ಮಾಡಬೇಕು ಅಂತ ಮಾಡಿದ್ದೆ ನಾನು. ದುರ್ದೈವ ಒಂದಲ್ಲ ಒಂದು ಕೋಜೆಂಟ್ರಿಕ್ಸ್ ಹೋಯಿತು, ಇದು ನಾಗಾರ್ಜುನ ಹೇಗಾಯಿತು, ಇನ್ನೂ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನ ತರ್ತಕ್ಕಂಥದ್ದನ್ನೆಲ್ಲ ಪ್ರಪೋಸಲ್ನೆಲ್ಲ ಕಡೆಗಾಣಿಸ್ಲಿಕ್ಕೆ ಕೋಆಪರೇಷನ್ ಸಿಗಲಿಲ್ಲ. ಏನು ಮಾಡಬೇಕು? ಬುದ್ಧಿವಂತ ಜನ, ತಿಳಿದವರಿದ್ದೀರಿ. ಈ ದೇಶ ಎಷ್ಟು ಪ್ರಗತಿಯ ವೇಗದಲ್ಲಿ ಹೋಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಅದರಲ್ಲೂ ನಿಮಗೆ ದೇವರು ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇದೆ. ಇಲ್ಲಿ ಟೂರಿಸಮ್ ಡೆವಲಪ್ಮೆಂಟ್ ಮಾಡ್ಬೋದು, ಮೇಜರ್ ಪೋರ್ಟ್ ಇದೆ, ಭಾಳ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಸಾಧ್ಯ ಇದೆ. 1-2 ವಿಮಾನಗಳು ಗಲ್ಫ್ ಕಂಟ್ರಿಗೆ ಹೋಗೋದು ಅಂತ ಕಾಣುತ್ತೆ. ಮಾಡಬೇಕಾದ್ದು ಭಾಳ ಇದೆ. ಆದರೆ ಇಲ್ಲಿ ಜನತೆ ಸಹಕಾರ ಬೇಕಾಗುತ್ತೆ. ಉಡುಪಿ ಮತ್ತು ಮಂಗಳೂರು ಮೈನಾರಿಟೀಸ್ಗೆ ರಕ್ಷಣೆ ಕಡಿಮೆ. ಅಧಿಕಾರದ ಅಹಮನಿಂದ ಇದು ನಡೀತಾ ಇರತಕ್ಕಂಥ ರಾಜಕಾರಣ ಗೊತ್ತಿದೆ ನನಗೆ ಓಟ್ಗೋಸ್ಕರ ಹೆದರಿ ಮಾತಾಡೋದಿಲ್ಲ. ಇಲ್ಲಿರ್ತಕ್ಕಂಥ ಮೈನಾರಿಟೀಸ್ಗೆ ಏನು ರಕ್ಷಣೆ ಕೊಡಬೇಕು ಅದು ಕೊಡಲಿಕ್ಕೆ ಪೊಲೀಸ್ ನಿಷ್ಠಾವಂತ ಅಧಿಕಾರಿಗಳಿಗೆ ಅವಕಾಶ ಕೊಡಬೇಕು. ಹೀನಾಯವಾದ ಸ್ಥಿತಿ. ಈ ಹೋಮ್ ಮಿನಿಸ್ಟರ್ ಇದ್ದಾರಲ್ಲ, ಅವರ ದಕ್ಷತೆ ಎದ್ದು ಕಾಣುತ್ತೆ, ಅಷ್ಟೇ. ಅದರಿಂದ ಈ ಎರಡೂ ಜಿಲ್ಲೆಗಳಲ್ಲಿ ಇಂಥ ವಾತಾವರಣನ ರಾಮ್ ಸೇನೆ ಏನ್ರಿ ಬೇರೆ ಕೆಲಸ ಇಲ್ಲ. ಅಭಿವೃದ್ಧಿಗೋಸ್ಕರ ಗಮನ ಕೊಡ್ತೀವಿ ಅನ್ನೋರು. ದಿ ಗೌರ್ಮೆಂಟ್ ಶುಡ್ ಆಲ್ವೇಸ್ ಬಿ ಮೋರ್ ಕೇರ್ಫುಲ್. ನಾವು ಯಾವುದೇ ಕಾರಣದಿಂದ ಈ ಎರಡೂ ಸೆನ್ಸಿಟಿವ್ ಡಿಸ್ಟ್ರಿಕ್ಟಲ್ಲಿ ಯಾವುದೇ ಕಾರಣದಿಂದ ಮೈನಾರಿಟೀಸ್ಗೆ ಸಂಶಯ ಬರುವ ರೀತಿ ಅಥವಾ ಅವರು 2ನೇ ದರ್ಜೆ ಪ್ರಜೆಗಳು ಅನ್ನೋದನ್ನು ಆ ಭಾವನೆ ಬರದ ರೀತಿ ನಡ್ಕೊಳ್ತೀವಿ ಅಂತಕ್ಕಂಥ ಆಡಳಿತದಲ್ಲಿ ಎಲ್ಲ ಸಕ್ರಿಯವಾದ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ.